ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮನೆ ಫುಲ್ಲು ಖಾಲಿ ಖಾಲಿ, ಎಲ್ಲ ಕಸಿನ್ ಮದುವೆಗೆ ಹೋಗೋರೆ. ನಾನು ಹೋಗಿಲ್ಲ ಬಿಕಾಸ್ ನನಗೆ ಇವತ್ತೇ ವೈವಾ ಇದೆ ಗೈಸ್. ವೈವಾ ಫುಲ್ಲು ತಲೆ ಕೆಡ್ತೈತೆ. ಏನು ಕ್ವಶನ್ಸ್ ಕೇಳ್ತಾರೋ ಏನೋ ಅಂತ ಭಯ ಆಗ್ತೈತೆ. ಲೆಟ್ಸ್ ಸಿ ಹೌ ವಿಲ್ ಬಿ ದ ವೈವಾ. ನಮಗೆ 9 ವೈವಾ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ. ನೋಡಿ ಗೈಸ್, ಅಕ್ಕ ಅವ್ರು ಫುಲ್ ಪ್ರಿಪೇರು ವೈವಾಗೆ. ಹಾಯ್, ಫುಲ್ ರೆಡಿ ಯಾರಿ, ಫುಲ್ಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದರು ವೈವಾಗೆ. ಸಾಗರ್ಗೆ ಕರ್ಕೊಂಡ್ ಬಂದಿದ್ದೀನಿ ಇವಳಿಗೆ ಟಿಫನ್ ಮಾಡಕ್ಕೆ. ಬೆಳಗ್ಗೆ ಈ ತರ ತಿನ್ಕೊಂಡವ್ರೆ ವೈವಾಗೆ ನಿದ್ದೆ ಬರಲ್ವಾ? ಇವಾಗಲೇ ನಿದ್ದೆ ಬರ್ತೈತಾ? ಇವಳ್ದು ಲಾಸ್ಟ್ ಗೈಸ್, ನಂದು ಫಸ್ಟು. ಏನು ಓದ್ದಿರಾ ವೈವಾ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ವೈವಾ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಫ್ ವೈವಾ ಅಟೆಂಡ್ ಮಾಡಕ್ ಬಂದಿದ್ದೀವಿ ಇವಾಗ. ಆದರೆ ಫುಲ್ಲು ಭಯ ಐತೈತೆ, ಯಾಕಂದ್ರೆ ಏನೂ ಓದಿಲ್ಲ ಅಲ್ವಾ. ಏನು ಗೊತ್ತಾ ಗರ್ಲ್ಸ್, ಲಾಸ್ಟ್ ನಾನು ಫಸ್ಟು, ಇವಳು ಫಸ್ಟ್, ಆಮೇಲೆ ನೆಕ್ಸ್ಟ್ ನಾನು ಫುಲ್ಲು ಲಾಸ್ಟ್, ಇವಳು ಲಾಸ್ಟು, ನಾನು ಸೆಕೆಂಡ್ ಫಸ್ಟ್. ನೋಡ್ತೀನಿ ಹೆಂಗೆ ಹೇಳ್ತೀರಾ ಇಬ್ರು. ನಾನು ಬುಕ್ಸ್ ಡಿಪೆಂಡ್ ಆಗಿದ್ದೀನಿ. ನಾನು ಹೇಳ್ಬೇಕಾದ್ರೆ ಎಲ್ಲರೂ ನೇಚರ್ ಕಳ್ಸಿರ್ಬೇಕು, ಸಖತ್ತಾಗಿರುತ್ತೆ. ಹಂಗಲ್ಲ ಬೇಡ, ಇವ್ರು ಹೇಳ್ಬೇಕಾದ್ರೆ ನಾವಿದ್ರೆ ಸಾಕು. ನಗ್ಸಿನೇ ಇಟ್ಬಿಟ್ಟಿರ್ತೀವಿ ಗೈಸ್. ನನ್ನ ವೈವಾ ಮುಗ್ದಾಯ್ತು. ಭಯ ಇಲ್ಲ ಹೋದೆ, ಬಟ್ ಒಬ್ಬರು ಸರಿ ಇದ್ರು, ಏನೂ ಜಾಸ್ತಿ ಕೇಳಲಿಲ್ಲ. ಅವ್ರು ಸೆಲ್ಫ್ ಇಂಟ್ರಡಕ್ಷನ್ ಕೇಳಿದ್ರು, ಕಂಪ್ನಿ ಬಗ್ಗೆ ಇಂಟ್ರಡಕ್ಷನ್ ಅಷ್ಟೇ ಗೈಸ್. ಬಂದ್ಬಿಟ್ಟು ಖುಷಿಯಾಗಿ. ಅಕ್ಕ ಅವ್ರು ಇವಾಗ ಫುಲ್ ಟೆನ್ಷನ್. ಐ ಸಮೀರ್ ಪ್ರಿಪೇರ್ ವೈವಾಗೆ, ತುಂಬ ಪ್ರಿಪೇರ್ ವೈವಾಗೆ 100% ಕಾನ್ಫಿಡೆನ್ಸಲ್ಲಿ ಹೋಗೈತಾ. ಇವಳು ಗೈಸ್ ಹತ್ಕೊಂಡು ಕೂತವಳೆ, ಭಯ ಅಂತೆ. ಅವ್ನ ಭಯ ಪಡ್ಕೋಬಾರ್ದು, ನಾನು ಹೋಗಿ ಬರ್ಲಿಲ್ವ. ಇವಾಗ ಓದ್ಕೊಳ್ಳಿ ಅಂದರೆ ಏನೋ ಇಲ್ಲಿ ಇವಳಿಗೆ ಆರ್ಮ್ಸ್ ತೋರಿಸ್ಬೇಕಂತೆ. ಇವಳು ಮಾಡ್ತಾಳಕ್ಕ. ಅವಾಗಲಿಂದ ಎಲ್ಲ ಓದಿದ್ದೀನಿ ಅಂತ ಕುಡ್ಕೊಂಡಿದ್ಲು, ಇವಾಗ ಏನೋ ನನಗೆ ಸೈಟ್ ಮಾಡ್ಕೊಂಡು ಭಯ ಇದೆ. ಯಾರು ಅವಾಗಲಿಂದ ಭಯ ಕ್ವಶನ್ಸ್ ಕೇಳಿದ್ರೆ ನೀನೇನು ಓದಿದ್ಯಾ ಅದನ್ನ ಹೇಳಷ್ಟೇ. ಬರಲ್ಲ, ಎಷ್ಟು ಡೌ ಮಾಡ್ತಾಳೆ ನೋಡಿ ಗೈಸ್. ಮಾತು ಬರಲ್ವಂತೆ ಇವಳಿಗೆ, ನನ್ನ ತಿಂತಾಳೆ, ಮಾತು ಬರಲ್ವಂತೆ. ನೀನೇನು ಹೇಳ್ಬಿಟ್ಟಿದ್ಯಾ, ಅದಕ್ಕೆ ಆಡ್ತಾ ಏನು ಮಾಡೋಣ. ನಾವು ಗೊತ್ತಲ್ಲ, ನಮ್ಮ ಹತ್ರ ಹೋಗ್ತೀನಿ, ಸರ್ ಹತ್ರ ಹೋಗೋಣ, ಯಾರ ಹತ್ರನಾದ್ರೂ ಹೋಗೋ. ಬಟ್ ನಿನ್ನ ಮೇಲೆ ನಿನ್ನ ಕಾನ್ಫಿಡೆನ್ಸ್ ಇರಬೇಕಷ್ಟೇ. ತುಂಬಾ ಇದೆ. ಮತ್ತು ಇನ್ನೇನು ಭಯ ಪಡ್ಕೋಬಾರ್ದು. ಸ್ಟ್ರಾಂಗ್ ಹೆಂಗೋಗಿದೆ ಹೋಗ್ಬೇಕಾದ್ರೆ. ನಾನು ಕ್ಯಾಶುವಲ್ ಆಗಿದೆ. ಇವ್ರದ್ದು ಮುಗೀತು. ಹೆಂಗಿತ್ತು ವೈವಾ? ಹಾಂ, ಭಯ ಆಗಿತ್ತು. ಹಾಂ, ಪರವಾಗಿಲ್ಲ ಅಲ್ವಾ? ಹೌದಾ? ಗೈಸ್, ಆ್ಯಕ್ಚುಲಿ ವೈವಾ ಹೆಂಗೆಂಗೋ ಇರುತ್ತೆ ಅಂತ ಹೋದೆ, ಬಟ್ ಅಲ್ಲೋದ್ರೆ ಏನು ಮಾಮೂಲಿ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತೀವೋ ಅದೇ ಥರ ಇತ್ತು. ಏನು ಇಲ್ಲ ಗೈಸ್, ಅವ್ರಿಗೆ ಸರ್ ಇದ್ದಿದ್ದು, ನನಗೆ ಮ್ಯಾಮ್ ಇದ್ದಿದ್ದು. ನಮ್ಗೆ ತುಂಬ ಸ್ಟ್ರಿಕ್ಟ್ ಇತ್ತು. ಅವ್ರ ಥರ ಹೇಳ್ರಿ, ನಾನು ಪಾಪ ಐಟಾ ಬೇಜಾರಾಗಿದ್ದಾರೆ ಗೈಸ್. ನಮ್ಮಿಬ್ರು ಆಗೋಯ್ತು ವೈವಾ. ಅದು ಫುಲ್ ಲಾಸ್ಟ್ ನಾವು ಹಾಕೋರು. ನೀನು ಆ ಥರ ಅಡ್ಮಿಷನ್ ಆಗಿದ್ಯಾ? ನಮ್ಮ ಜೊತೆ ಅಡ್ಮಿಷನ್ ಆಗಿರೋ ಮೆಡಲಲ್ಲಿ ಇರ್ತಿದ್ದೆ. ಹೋಗ್ಲಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಲಾಸ್ಟ್ ಹಾಕೋರೆ. ಚೆನ್ನಾಗಿ ಓದ್ಕೊಂಡು ಹೇಳಿ, ಅದಕ್ಕೆ ಇನ್ನೂ ಟೈಮ್ ಐತೆ ನೋಡು. ನಾವು ಫಸ್ಟೇ ಓದ್ವಿ, ನಿನಗೆ ಇವಾಗ ಟೈಮ್ ಐತೆ. ಏನು ಟೈಮಲ್ಲಿ ಏನು ಓದ್ಕೊಳ್ಳೋಣ? ಎಲ್ಲ ಕೇಳಿರ್ತಾರೆ ಆಯ್ತಾ, ನಿಂಗೆ ಏನು ಕೇಳಲ್ಲ, ಏನು ಅಷ್ಟೇ ಎಲ್ಲ ಹೇಳ್ಬಿಟ್ಟು. ತುಂಬ ಈಸಿ ಇತ್ತು ಗೈಸ್ ವೈವಾ, ಬಟ್ ಮಾರ್ಕ್ಸ್ ಹೆಂಗೋ ಗೊತ್ತಿಲ್ಲ. ಬಟ್ ಹೇಳೋದು ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಸದ್ಯಕ್ಕೆ ಹೇಳಿ ಒಂದು ನಿಮಿಷ. ಎಲ್ಲದೂ ಅಷ್ಟೇ ಗೈಸ್. 40 ವೈವಾ, ಅಟ್ಲೀಸ್ಟ್ ಒಂದು 30 ರೀಚ್ 30 ಬಂದಿರುತ್ತೆ ಗೈಸ್. 30 ಮೇಲೆ ಬಂದಿರುತ್ತೆ ಅಷ್ಟೇ. ಚೆನ್ನಾಗಿರಿ ಇವತ್ತಿಂದ ಅಷ್ಟೇ. ಚೆನ್ನಾಗಿ ಹೇಳಿದ್ದೀವಿ ಗೈಸ್. ನಮ್ಮ ಥರ ಯಾರು ಹೇಳಿಲ್ಲ, ನಮ್ಮ ಥರ ಯಾರು ನಮಗೆ ಮಾತ್ರ ಇಂಟ್ರೊಡಕ್ಷನ್ ಮಾಡಿಸ್ತಾರೆ. 60ಗೆ 56 ಕೊಟ್ಟವ್ರೆ ಇಂಟರ್ನ್ಶಿಪ್ದು. ಮತ್ತು ಇವಾಗ 40ಗೆ ಎಷ್ಟು ಕೊಟ್ಟವ್ರೋ ಗೊತ್ತಿಲ್ಲ, 30 ಮೇಲೆ ಬರುತ್ತೆ. ನಿಂದು? ನಂದು 57 ಕೊಟ್ಟಿದ್ದಾರೆ, ಮತ್ತು 35 ಇಂಟರ್ವಲ್ಸ್ ಕೊಟ್ಟಿದ್ದಾರೆ ಅಷ್ಟೇ. ನಿಂದು? ಕೇಳೋದೇ ಬೇಡ, ಇವ್ರದ್ದು ಕೇಳಂಗೆ ಇಲ್ಲ ಪಾಪ. ಆ್ಯಕ್ಚುಲಿ ಇವಳ್ದು ನಂದು ಇಂಟರ್ನ್ಶಿಪ್ ಮಾರ್ಕ್ಸ್ ಸೇಮ್ 56
4 ಮಾರ್ಕ್ಸ್ ಏನಕ್ಕೆ ಅಂದರೆ ಅಟೆಂಡೆನ್ಸ್ ಕಡಿಮೆ ಇದೆ ಅಂತ 4 ಮಾರ್ಕ್ಸ್. ಇಲ್ಲ ಅಟೆಂಡೆನ್ಸ್ ಕಮ್ಮಿ ಇಲ್ಲ, ನನ್ನ ಮ್ಯಾಮೇ ಹಾಕಿಲ್ಲ ಅಟೆಂಡೆನ್ಸ್, ಅದಕ್ಕೆ ಅದೇ ಕಡಿಮೆ ಇದೆ ಅಂತ. ಲಡ್ಡು ಹೆಂಗಿತ್ತು ವೈವಾ? ಸೂಪರ್. ಒಂದೇ ನಿಮಿಷಕ್ಕೆ ಹೋಗಿ ಬಂದ್ರಿ ಅಲ್ಲ? ಕ್ರೇಜಿ. ಅದೃಷ್ಟ ಅಂತೆ, ಗಾಡ್ ಗಿಫ್ಟ್ ಅಂತೆ ವೈವಾ ಇವ್ರಿಗೆ. ಪಾಪಚಿ ಹುಡುಗಿ ಓದ್ಕೊಂತ ಐತೆ ಅವಾಗ್ಲಿಂದ. ನಾನು ಏನು ಓದಿಲ್ಲ, ಇಲ್ಲಿ ಬಂದು ನೋಡ್ಕೊಂಡಿದ್ದಷ್ಟೇ. ಅದನ್ನು ನೋಡಿಲ್ಲ ಗೊತ್ತಾ? ಮತ್ತೆ ಇಂಟ್ರೊಡಕ್ಷನ್ ಸೇಮ್ ನಾನು ಅದೇ ಮಾಡಿರೋದು. ನಾನು ಸೇಮ್ ಅದೇ ಚಾಚಿಪಿಟ್ಟಿದೆ ನಾನು ನೋಡಿದ್ದು. ವೈವಾ ಮಾತ್ರ ಚೆನ್ನಾಗಿತ್ತು ಅಷ್ಟೇ. ಹ್ಯಾಪಿ. ಇನ್ಮೇಲೆ ಎಕ್ಸಾಮ್ ಮಾತ್ರ ಅಷ್ಟೇ ಅಷ್ಟೇ ಲಾಸ್ಟ್ ಎಕ್ಸಾಮ್. ಗೈಸ್ ಫಸ್ಟ್ ಟೈಮ್ ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇರೋದು ಇವನು. ಹೆಂಗಿತ್ತು ವೈವಾ? ಫಸ್ಟ್ ಟೈಮ್ ನೀನು ಯೂನಿಫಾರ್ಮ್ ಅಲ್ಲಿ ನೋಡ್ತಿರೋದು. ಯೂನಿಫಾರ್ಮ್ ಅಲ್ಲಿ ಈ ಥರ ಕಾಣಿಸ್ತೀನಿ, ನೋಡ್ಕೊಂಡು ಹೇಳು, ಇನ್ನೊಂದಲ್ಲಿ ಹೇಳು. ಹಾಂ, ಜ್ಞಾನಶೇಖರ್ ಹಾಯ್ ಮಾಡು. ನನ್ನ ಮಾರ್ಕ್ಸ್ ನನ್ನ ಎದುರಿಗೆ ಹಾಕಿದ್ರು. ಕೋಟಿಗೆ ನಮ್ದು ಹಂಗೆ ಆಗ್ತಾರೆ ಅನ್ಸುತ್ತೆ. ದೀಕ್ಷಿತ್ ಎಲ್ಲ ಆ ಥರ ಹೇಳಿಲ್ಲ ನಾನು. ಯಾವ ಥರ ಹೇಳಿದೆ? ಅವನಿಗೆ ಮರ್ತೋಗ್ಬಿಟ್ಟೈತೆ. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಅಂದಾಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ದಿಸ್ ಆಪರ್ಚುನಿಟಿ ಟು ಗಿವ್ ಟು ಮೀ ಅಂತ ಅಂದ್ಬಿಟ್ಟು ಮೈ ಸೆಲ್ಫ್ ದೀಕ್ಷಿತ್ ಬಿಟ್ಟು ಫ್ರಮ್ ಫೈನಲ್ ಇಯರ್ BCom C-section HRM. ಮೈ ಪ್ರಾಜೆಕ್ಟ್ ಈಸ್ ಅಬೌಟ್ ಎಕ್ಸೈಡ್ ಕಂಪನಿ ಲಿಮಿಟೆಡ್ ಅಂತ ಹೇಳಿದೆ. ಆಮೇಲೆ ಸರಿ ಕುತ್ಕೊಳ್ಳಿ ಅಂತಂದ್ರು, ಕುತ್ಕೊಂಡೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ಕ್ವಶನ್ಸ್. ನಿಮ್ಮ ಕಂಪ್ನಿ ಫೌಂಡರ್ ಯಾರು ಅಂತ ಕೇಳಿದ್ರು. ಅಷ್ಟೇ ಹೇಳಿದ್ವಿ. ಮತ್ತು ಇದರಿಂದ ಏನು ನಿಮಗೆ ಫ್ಯೂಚರಲ್ಲಿ ಯೂಸು ಈ ಕಂಪ್ನಿಯಿಂದ ಅಂತಂದ್ರು. ನಾವು ಅಷ್ಟೇ. ಫೈನಲಿ ಕಂಪ್ಲೀಟೆಡ್ ವೈವಾ. ನೀನು ಕಂಪ್ಲೀಟ್ ನಾನು ಕಂಪ್ಲೀಟ್ ಆಯಿತು. ಅಂದರೆ ಈ ಹುಡುಗಿ ಕಂಪ್ಲೀಟ್ ಆಗಿಲ್ಲ. ಎಕ್ಸ್ಪ್ಲೇನ್ ಮಾಡಿದೆ ಹೇಳು. ಏನಿಲ್ಲ, ಓದಿದೆ, ನನ್ನ ಬಗ್ಗೆ ನಾನು ಹೇಳಿದೆ. ಆಮೇಲೆ ಏನು ಯಾವ ಕಂಪ್ನಿ ಬೇಸ್ ಮೇಲೆ ಮಾಡಿದ್ರು ಅಂತ ಮ್ಯಾಕ್ಸ್ ಅಂತ ಹೇಳಿದೆ. ಆಮೇಲೆ ಕೇಳಿದ್ರು ಏನೇನು ಕ್ವಶನ್ಸ್, ಏನು ಕಲ್ತ್ಕೊಂಡೆ ಅಂತೆಲ್ಲ ಹೇಳಿದ್ರು. ABCD ಕಲಿತೆ. ಕಸ್ಟಮರ್ ಕೇರ್ ಆ ಥರದ್ದು ಏನೇನೋ ಹೇಳಿದೆ. ಅವ್ರಿಗೆ ಈ ಥರ ಹೆಲ್ಪ್ ಮಾಡಿದ್ವಿ. ಹಿಂಗೆ ಕಳಿ ಸರ್ ಹತ್ರ ಭಯ ಹೋಯ್ತಾ? ಇನ್ನೇನು ಕಲ್ತ್ಕೊಂಡ್ರು ಅಷ್ಟೇ. ಬಿಡು ಫಿನಿಶ್ ವೈವಾ ಅಷ್ಟೇ. ಎಲ್ಲರದು ಇವಳು ಮಾಡ್ತಾಳೆ, ಇವಳ್ದೆ ಯಾರು ಮಾಡಲಿಲ್ಲ. ಇವಳು ಬ್ಲಾಗಲ್ಲಿ ಇವಳ್ದೆ ಹಾಕನ ಹೇಳು. ಆಲ್ರೆಡಿ ನನ್ನ ಬಗ್ಗೆ ನಾನು ಹೇಳಿದ್ದೀನಿ ಬಿಡು. ಇನ್ನೇನು ನಿನ್ನ ಬ್ಲಾಗಲ್ಲಿ ಹೇಳಿದ್ಯಾ? ನಾನು ಕೇಳ್ತಾ ಇದ್ದೀನಿ, ಹೇಳು. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಹೇಳಿದ್ರು, ಹೇಳಿದೆ. ಕಂಪ್ನಿ ಬಗ್ಗೆ ಸಾರಿ ಟೆಲ್ ಅಬೌಟ್ ಪ್ಯಾಂಟಲೂನ್ಸ್ ಅಂತ ಹೇಳಿದ್ರು, ಹೇಳಿದೆ ಅಷ್ಟೇ. ನಾನು ಇಂಟರ್ನ್ಶಿಪ್ ಮಾಡಿದ್ದು ಪ್ಯಾಂಟಲೂನ್ಸ್. 24 to 85 1415 ಮೆಂಬರ್ಸ್ ಇತ್ತು. ಆವಾಗ 7.5 ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಅವ್ರಿಗಿಂತ ಕ್ವಶನ್ಸ್ ಹೇಳಿದೆ. ಸೀರಿಯಸ್ ಆಗಿ ಈ ಥರ ಎಲ್ಲ ಏನೂ ಕೇಳೋದೇ ಇಲ್ಲ. ಇನ್ನೂ ಆಗಿಲ್ವಾ ವೈವಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ರಿ. ನರ್ವಸ್ ಆಗಬೇಡ ಕಣೋ, ಚೆನ್ನಾಗಿ ಮಾಡಿ. ಬಿ ಕಾನ್ಫಿಡೆಂಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಸ್ವಾಮಿ. ಚೆನ್ನಾಗಿ ಮಾಡಿ. ಡೌ ಮಾಡ್ತಾನೆ ಮಾಡ್ಕೆ ಏನು ಬರಲ್ಲ ಅಂತ ನೋಡಿ ಗೈಸ್. ಇವ್ರು ಪೀಸ್ಫುಲ್ ಆಗಿ ಓಡಾಡ್ತವ್ರೆ. ಇವರು ಅಷ್ಟೇ. ಇವರು ಇವಾಗ ಹೋಗ್ಬೇಕು ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಗೈಸ್. ಇವನೊಬ್ಬನಿಗೋಸ್ಕರ ನಾವೆಲ್ಲ ಇಂಟರ್ನ್ಶಿಪ್ ಬುಕ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ವಿಡಿಯೋ ಮಾಡೋಕ್ಕೆ. ಇವನೊಬ್ಬನಿಂದ ಲಾಸ್ಟ್ ಅದು ಫ್ರೆಂಡ್ಶಿಪ್ಪು. ಬಂದು ಇವಾಗ ಕಚ್ಬಿಡ್ಬೇಕು, ಏನು ಮಾಡ್ತೀಯಾ? ಕಚ್ಚಕ್ಕೆಲ್ಲ ಆಗಲ್ಲ. ಅದು ನೋಡಿ ಕುರಾಯಿಸ್ಕೊಂಡು ನೋಡ್ತಾ ಇದ್ದೀನಿ. ಸೊ ನಿಮ್ಗೇನು ಕಷ್ಟ ಅನ್ಸಲ್ಲ. ಯಾವ ನಾಯಿ ಗೊತ್ತಾ ಗೈಸ್? ಇದೇ ನಾಯಿ. ಈ ನಾಯಿನ ಮೇಂಟೈನ್ ಮಾಡಿರೋದು ನಂಗೆ. ಏನು ಅಲ್ಲ ನಾಯಿ ಮುಂದೆ ಅಲ್ವಾ? ಓ ಬರ್ತೀನಿ ರವ ಅನ್ನೋದೆ.
ಗೈಸ್ ನೆಕ್ಸ್ಟ್ ಸ್ಯಾಮ್ ಹೋಗ್ತಾನೆ, ಅವನು ನಡ್ಗಾಡ್ತಾನೆ, ನಡ್ಗಾಡ್ತವನ. ವೈವ ಮುಗ್ದೈತೆ ಅಂದ್ಬಿಟ್ಟು ಹೆಂಗ ಆಟ ಆಡ್ಕೊಂಡು ನಿಂತವ್ರಿ. ಫುಲ್ಲು ಟೆನ್ಷನ್ ಫ್ರೀನಾ? ಟೆನ್ಷನ್ ಫ್ರೀ ಅಲ್ಲ? ನೀನು ಕೇಳಂಗೆ ಇಲ್ಲ. ಏನಿದು ಬ್ಲೆಸ್ಸಿಂಗ್ಸಾ? ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ ಶಿಲ್ಲುಗೆ? ಎಸ್, ಟೇಕ್ ದ ಬ್ಲೆಸ್ಸಿಂಗ್ಸ್. ಏನು ಹಂಗಂದ್ರೆ? ಏನು ಹಂಗಂದ್ರೆ? ಅವ್ರೇನೋ ಹೇಳಿದ್ರು, ಅಮೀನಾ ಅಂತೆ. ಅಮೇನಾ ಅಂತ ಏನೋ ಹೇಳ್ತಿದ್ದಾರೆ. ಅಮೇನಾ ಅಂತೆ. ಹಂಗೆ ಆಗ್ಬೇಕು. ಪಾಪ ಈ ಹುಡುಗಿ ಕದ್ ಬಗ್ಗಿಸ್ಕೊಂಡೇ ಐತೆ. ಅಮೇನ್ ಏನ್ ಮಾಡ್ದೆ? ಮತ್ತೆ ಬ್ಲೆಸ್ಸಿಂಗ್ ಮಾಡು, ಜೈ ಮಾಡೀಗ ಮಾಡೋ. ಜೈ, ನೀನ್ ಬ್ಲೆಸ್ಸಿಂಗ್ ಮಾಡಿಸ್ಕೋಬಾ ಸ್ಯಾಮ್ ಹತ್ರ. ಮಾಡೋ ಬ್ಲೆಸ್ಸಿಂಗು. ನೋಡು, ನೀನು ಮಾಡ್ತಾ ಇಲ್ಲ. ನಿಂಗೆಲ್ಲ ಒಳ್ಳೇದೇ ಅಷ್ಟೇ. ನೀನು ಮಾಡಿದ್ರೆ ಏನು ಮಾಡ್ದಿದ್ರೆ ನೋಗ ಅಲ್ವಾ ಹರೀಶ್ ಮಾಡ್ತಾರೆ ನೋಡಿ ಗೈಸ್. ಎಷ್ಟು ಕಷ್ಟಪಟ್ಟು ಅಸೈನ್ಮೆಂಟ್ಸ್ ಬರೀದ್ವಿ, ತಗೊಬಂದು ಹೆಂಗೆ ಬಿಸಾಕೋರೆ ಕಾಲೇಜಲ್ಲಿ. ವೇಸ್ಟ್ ಆಫ್ ಟೈಮ್. ಜಸ್ಟ್ ಒಂದು 20-40 ಮಾರ್ಕ್ಸಿಗೆ ಕಷ್ಟಪಟ್ಟು ಬರೀದ್ವಿ. ಭವ್ಯ ಹೆಂಗಿತ್ತು ವೈವಾ? ಹಾಂ, ಕ್ವಶನ್ ಮೇಲೆ ಕ್ವಶನ್ ಬರೆಯಕ್ಕೆ ಬೇರೆ ಕೊಟ್ಟಿದ್ದ 14 ಪೀಸ್ ಆಫ್ ಮಾರ್ಕೆಟ್ನ ಬೇರೆ ಬರ್ದ ಹಿಂಗೆ ತೆಗಿ ನೋಡಿದ್ರೆ ಆಯ್ತು ಅಂತ ಕಳಿಸ್ಬಿಟ್ಟ. ಅಷ್ಟೇನಾ? ಆಮೇಲೆ ಬರ್ಕೊಂಬನ್ನಿ ಅಂತ ಕಳಿಸಿದ್ರು. ಮಾರ್ಕೆಟಿಂಗ್ 14 ನಾನು ಬರ್ಕೊಟ್ಟೆ. 14 ಲೈನ್ ಬರ್ಕೊಡಿ ಅಂತ. ಮಾರ್ಕೆಟಿಂಗ್ ಇರುತ್ತೆ ಗೊತ್ತಾ? ಟೈಪ್ಸ್ ನಾನು ಬರ್ಕೊಟ್ಟೆ ಅವಳಿಗೆ 14. ಅದನ್ನ ತೋರಿಸ್ಬೇಕಿತ್ತ? ತೋರಿಸ್ಬೇಕಾ? ಹಿಂಗೆ ಬರ್ಕೊಂಬನ್ನಿ ಅಂತ. ಏಕೆ? ನಮ್ಗೆ ಹಂಗೆಲ್ಲ ಮಾಡೇ ಇಲ್ಲ. ವಾವ್, ಸಖತ್ತಾಗಿರೋರೆ ಸಿಕ್ಕೋರು ಬಿಡು ನಿಮಗೆ. ಬಾಯ್ ಮಡ್ಕೆ. ಬಾಯ್ ಎಲ್ರಿಗೂ ಬಾಯ್. ಬಾ, ನೀನು ನನ್ನ ಜೊತೆ ಬರ್ತೀಯ ಬಾ. ಗೈಸ್, ಬರುವಾಗ ಕಾಲೇಜಿಗೆ ಫುಲ್ಲು ಭಯದಿಂದ ಬಂದ್ವಿ. ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಾ ಇದ್ದೀವಿ.